ಉಪಚುನಾವಣೆಯಲ್ಲಿ ದೋಸ್ತಿಗೆ ಸೋಲಿನ ಆಘಾತ ಎದುರಾಗಿತ್ತು. ಇತ್ತ ಕೇಸರಿ ಮನೆಯಲ್ಲಿ ಬಂಡಾಯ ಕೊತ ಕೊತ ಅಂತ ಇದೆ. ಬಿಎಸ್ವೈ ವಿಜೇಂದ್ರ ವಿರುದ್ಧ ಬಹಿರಂಗವಾಗಿಯೇ ಬೆಂಕಿ ಉಗುಳ್ತಾ ಇರುವ ಶಾಸಕ ಯತ್ನಾಳ್ ಬಣ ಮತ್ತೊಂದು ಸಮರಕ್ಕೆ ಸಜ್ಜಾಗಿದೆ. ವಿಜೇಂದ್ರಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ. ಬೈ ಎಲೆಕ್ಷನ್ ಸೋಲು, ವಕ್ಫ್ ಅಸ್ತ್ರ, ಟಾರ್ಗೆಟ್ ವಿಜಯೇಂದ್ರ. ಇಂದು ಯತ್ನಾಳನ್ ಟೀಮ್ನಿಂದ ವಕ್ಫ್ ವಿರುದ್ಧ ಹೋರಾಟ. ಸದ್ಯ ವಕ್ಫ್ ವಿರುದ್ಧ ವಿಜಯೇಂದ್ರ ಟೀಮ್ ಜಿಲ್ಲೆ ಜಿಲ್ಲೆಯಲ್ಲೂ ಪ್ರತಿಭಟನೆ ಮಾಡಿದೆ. ರಾಜ್ಯ ಸರ್ಕಾರವನ್ನೇ ಟಾರ್ಗೆಟ್ ಮಾಡಿ ಸಮರ ಸಾರಿದೆ. ಆದರೆ ವಿಜಯೇಂದ್ರ ಕರೆ ನೀಡಿದ್ದ ಪ್ರತಿಭಟನೆಯಲ್ಲಿ ಯತ್ನಾಳ್ ಪಾಲ್ಗೊಂಡಿರಲಿಲ್ಲ. ಇದೀಗ ವಿಜಯೇಂದ್ರ ವಿರುದ್ಧ ಅಸಮಾಧಾನಗೊಂಡಿರುವ ನಾಯಕರೆಲ್ಲ ಬೀದರ್ನಿಂದ ವಕ್ಫ್ ವಿರುದ್ಧ ಹೆಜ್ಜೆ ಹಾಕಲಿದ್ದಾರೆ. ಹಾಗಾದ್ರೆ ವಕ್ಫ್ ಬೋರ್ಡ್ ವಿರುದ್ಧ ಶಾಸಕ ಯತ್ನಾಳ್ ಟೀಮ್ ಪ್ರತಿಭಟನೆಯ ರೂಪುರೇಷೆ ಹೇಗಿರುತ್ತೆ ಅನ್ನೋದನ್ನೇ ಹೇಳ್ತೀವಿ ನೋಡಿ. ಬೀದರ್ನಿಂದ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಹೋರಾಟ ಆರಂಭವಾಗಲಿದೆ. ವಕ್ಫ್ ಹಟಾವೋ ದೇಶ್ ಬಚಾವೋ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಲಿದೆ. ಪ್ರತಿಭಟನೆಯಲ್ಲಿ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಪಾಲ್ಗೊಳ್ಳಲಿದ್ದಾರೆ. ಇಂದು ಬೆಳಗ್ಗೆ 9 ಗಂಟೆಗೆ ಧರ್ಮಾಪುರಕ್ಕೆ ಭೇಟಿ ನೀಡಿ ರೈತರಿಂದ ಅಹವಾಲು ಸ್ವೀಕಾರ ಮಾಡಲಿದ್ದಾರೆ. ವಕ್ಫ್ನಿಂದ ಅನ್ಯಾಯಕ್ಕೊಳಗಾದ ರೈತರಿಂದ ಅಹವಾಲು ಸ್ವೀಕರಿಸಲಿದ್ದಾರೆ. ಇನ್ನು ಬೀದರ್ ಪಟ್ಟಣದಲ್ಲಿ ನಡೆಯಲಿರುವ ಹೋರಾಟದಲ್ಲೂ ಭಾಗಿಯಾಗಲಿದ್ದಾರೆ. ಬಳಿಕ ಗಣೇಶ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ರ್ಯಾಲಿ ಮಾಡಲಿದ್ದಾರೆ. ನಂತರ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಡಿಸಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಪ್ರತಿಭಟನೆ ಬಳಿಕ ಚಟ್ನಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಭೂಮಿ ಕಳೆದುಕೊಂಡ ರೈತರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಮಿನಿ ಸಮರದ ಫಲಿತಾಂಶ ಹೊರಬಿದ್ದ ದಿನವೇ ಯತ್ನಾಳ್ ಮತ್ತಷ್ಟು ಸಿಡಿದೆದ್ದಿದ್ರು. ಸೋಲಿಗೆ ಬಿಎಸ್ವೈ ವಿಜಯೇಂದ್ರ ಕಾರಣ ಅಂತ ಅಬ್ಬರಿಸಿದ್ರು. ಇದಕ್ಕೆ ಕೆರಳಿದ ವಿಜಯೇಂದ್ರ ಚುನಾವಣೆ ಸೋಲಿನ ಹೊಣೆ ನಾನೇ ಹೊರುತ್ತೇನೆ ಅಂತ ಟಾಂಗ್ ಕೊಟ್ಟಿದ್ರು. ಬಂದಾಗಿದ್ದು ನಮಗೂ ದುಃಖ ಇದೆ. ಬಿಜೆಪಿಗೆ ಇಂಥ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇದೆಲ್ಲ ಒಳ ಒಪ್ಪಂದದಿಂದ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿಗೆ ಬರ್ತಾ ಇದೆ. ಇನ್ನಾದರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮೇಗಿನ ವ್ಯಾಮೋಹ ಬಿಡಬೇಕಂತೇಳಿ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊತೀನಿ. ರಾಜ್ಯದ ಅಧ್ಯಕ್ಷ ನಾನೇ ತಗೋತೇನೆ. ರಾಜ್ಯದ ಅಧ್ಯಕ್ಷನಾಗಿ ಸೋಲನ ಜವಾಬ್ದಾರಿಯನ್ನು ಹೊರಲೇಬೇಕಾಗ್ತದೆ. ಅದನ್ನು ಹೊರತಾನೆ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇವೆ. ಈ ರೀತಿ ಏನು ಹಗುರವಾಗಿ ಮಾತನಾಡ್ತಾರೆ, ಇದು ಸಹಿಸ್ಕೊಳ್ತಕ್ಕಂಥ ಪ್ರಶ್ನೆನಲ್ಲ. ಕಾರ್ಯಕರ್ತರು ತೂಚಿ ಅಂತ ಉಗಿತಾರೆ ಈ ರೀತಿ ಮನಬಂದಂತೆ ಮಾತನಾಡ್ತಾ ಇದ್ದಾರೆ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ. ಅವರೊಬ್ಬರು ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಇನ್ಮೇಲಾದರೂ ಹಗುರವಾಗಿ ಮಾತನಾಡೋದನ್ನು ಬಿಟ್ಟು ಕಾರ್ಯಕರ್ತರಿಗೆ ನೋವಾಗದ ರೀತಿಯಲ್ಲಿ ಸಂಘಟನೆಗೆ ಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇದ್ದರೆ ಮಾಡಲಿ. ಈ ರೀತಿ ಹಗುರವಾಗಿ ಮಾತನಾಡೋದನ್ನು ಬಿಡಬೇಕು ಅವರು ಕೂಡ. ಬಿಜೆಪಿ ಸೋಲಿಗೆ ಯತ್ನಾಳ್ನ ಹರಗುಬಾಯಿ ಕಾರಣ. ಯತ್ನಾಳ್ ತೋಳ ವಿಜಯೇಂದ್ರ ಹೋರಿ ಎಂದ ಎಂಪಿಆರ್. ವಕ್ಫ್ ವಿರುದ್ಧ ಪ್ರತ್ಯೇಕ ಅಭಿಯಾನಕ್ಕೆ ವಿಜಯೇಂದ್ರ ಆಪ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಜೆಪಿ ಸೋಲಿಗೆ ಯತ್ನಾಳ್ನ ಹರಕುಬಾಯಿ ಕಾರಣ ಅಂತ ರೇಣುಕಾಚಾರ್ಯ ಗುಡುಗಿದ್ರು. ಏನು ಯಡಿಯೂರಪ್ಪ ಪೂಜ್ಯ ಯಡಿಯೂರಪ್ಪ ಪುತ್ರ ಏನು ಮಾತಾಡಿದ್ರು? ಸೋಲಿಗೆ ಹರಕುಬಾಯಿ ನಿಮ್ಮ ಹರಿತವಾದ ಏನು ಹೊಲಸು ನಾಲಿಗಿದೆಯಲ್ಲ, ಇದು ಸೋಲಿಗೆ ಕಾರಣ. ನಿಮ್ಮ ನಡವಳಿಕೆಗಳು ಕಾರಣ ಒಳ್ಳೇದಲ್ಲ, ಕೈ ಬಿಡಬೇಕು. ಚುನಾವಣೆ 23 ಸೋಲಿಗೆ ನೀವೇ ಕಾರಣ. ಇವತ್ತು ನಾವು ಯಾರು ಮಾಜಿಗಳಾಗಿದ್ದೀವಿ ಅಂದರೆ ಅವರ ಹರಕುಬಾಯಿ, ಅವ್ರ ನಡವಳಿಕೆನ ಕಾರಣ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಉಪಚುನಾವಣೆಯ 3 ಕ್ಷೇತ್ರದಲ್ಲಿ ಸೋಲಿನ ಆತ್ಮಾವಲೋಕನದಲ್ಲಿ ತೊಡಗಿರೋ ಬಿಜೆಪಿ ನಾಯಕರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9.